ಪ್ರಸಂಗದ ಅದೇ ಇಲ್ಲಿ ಬಂದದ ಈಗಂತ ಜೊಲ್ಲೆ ಅವ್ರು ತಮ್ಮ ಬೇಕಂತವ್ರು ಕತ್ತಿಯವ್ರು ತಮ್ಮ ಬೇಕಂತವ್ರು ಎಲ್ಲೆಲ್ಲೆಲ್ಲೋ ಮುಚ್ಚಿಡ್ಕೊಂಡು ಕೂತಿದ್ದವ್ರು ಫೋಟೋ ಹಾಕಿ ಶುಭಕ್ಕೆ ಸಂದರ್ಭದಲ್ಲಿ ಅಂತೆಲ್ಲ. ಹೀಗಾಗಿ ಇಲ್ಲಿ ಕ್ರಾಸ್ ವೋಟಿಂಗ್ ಎರಡು ಕಡೆ ಭಯ ಅದ, ಇವ್ರಿಗೂ ಅದ ಭಯ ಅವ್ರಿಗೂ ಅದ. ಆದರೂ ಅದರಲ್ಲಿ ಮುಖ್ಯವಾಗಿ ನಮ್ಮ ಸತೀಶ್ ಅವರು ಹೇಳುವಂಗೆ ಅವ್ರಿಗೆ ಒಂದು ಸ್ವಲ್ಪ ಭಯ ಹೆಚ್ಚದ ಕ್ರಾಸ್ ವೋಟಿಂಗ್ದು ಅಂತೇಳಿ. ಇನ್ನೊಂದಿಷ್ಟು ಕೆಲವು ಗುಪ್ತ ಮಾಹಿತಿಗಳ ಪ್ರಕಾರ ಈ 7 ಜನ ಏನು ನಮ್ಮ ಇವರಲ್ಲಿದ್ದಾರೆ ಅತ್ಯಂತ ಪಕ್ಕಾ ಜಾರಕಿಹೊಳಿಯವರ ವ್ಯಕ್ತಿಗಳು ಯಾರಪ್ಪ ಅಂತಂದು 4 ಜನ. ಒಬ್ಬರು ಇಬ್ಬರು ಅವ್ರ ಮಕ್ಕಳು, ಒಬ್ಬರು ನಮ್ಮ ರಾಹುಲ್ ಜಾರಕಿಹೊಳಿ, ಇನ್ನೊಬ್ಬರು ಅಮರನಾಥ್ ಜಾರಕಿಹೊಳಿ, ಇವರು ಫಿಕ್ಸ್. ಅದ್ರ ಜೊತೆಗೆ ಇನ್ನಿಬ್ಬರು ಫಿಕ್ಸ್ ಯಾರಪ್ಪ ಅಂತಂದ್ರೆ ವಿಶೇಷವಾಗಿ ವಿಶ್ವಾಸ ವೈದ್ಯರ ಮೇಲೆ ಮತ್ತು ಇನ್ನೊಬ್ಬ ವ್ಯಕ್ತಿ ನಮ್ಮ ನೀಲಕಂಠ ಕಪ್ಪರಗುಜ್ಜಿಯವ್ರ ಮೇಲೆ ವಿಶ್ವಾಸ ಅದ. ಇನ್ನು 3 ಜನರ ಬಗ್ಗೆ ಏನೇನೋ ಸುದ್ದಿಗಳು ಹರಡ್ತಾ ಇರ್ತಾವೆ, ಆದರೆ ಅದು ಖರೆ ಅಂತಲ್ಲ. ಬಟ್ ಇವತ್ತು ಅದು 3 ಜನ ಗ್ಯಾರಂಟಿ ಅಲ್ಲಪ್ಪ, ಬೇಕಾದಾಗ ಹೊಳ್ಳಬಹುದು ಅಂತೇಳಿ. ಜಾತಿ ನೆಲಗಟ್ಟಿನಲ್ಲೇ, ಮತ್ತೆ ನೆಲಗಟ್ಟಿನಲ್ಲೇ, ಹಣದ ನೆಲಗಟ್ಟಿನಲ್ಲೇ, ಯಾವುದೋ ನೆಲಗಟ್ಟಿನಲ್ಲಿ ಬದಲಾಗಬಹುದು ಅನ್ನೋದು ತಂದುಕೊಂಡಿದ್ದಾವೆ. ಅದಕ್ಕಾಗಿ ಅವ್ರು ಕ್ರಾಸ್ ವೋಟಿಂಗ್ ಆಗ್ಬೋದು, ಇಲ್ಲೂ ಆಗ್ಬೋದು, ಅಲ್ಲೇ ಆಗ್ಬೋದು ಅನ್ನೋಂಥ ಭಯ ನಮ್ಮ ಸತೀಶ್ ಅವ್ರಿಗೂ ಅದ, ಆ ಎದುರಾಳಿಗಳಿಗೂ ಅದ. ಇಷ್ಟೆಲ್ಲ ಯಾಕಪ್ಪ ಅಂತಂದ್ರೆ ಒಟ್ಟಾರೆಯಾಗಿ ಜಿಲ್ಲೆ ಮೇಲೆ ಹೆಚ್ಚಾಸುವಂಥದ್ದು. ಇವಾಗ ಸೌದಿಯವ್ರ ಮಂತ್ರಿ ಆಗೋದಕ್ಕೆ ಸತೀಶ್ ಅವರ ತಡೆಯೋದಕ್ಕೆ ಅವರ ಕಾರಣ ಅನ್ನೋಂಥ ಒಂದು ಆರೋಪಗಳು ಇದ್ದಾವೆ. ಹೀಗಾಗಿ ಸೌದಿಯವರು ಜಾರಕಿಹೊಳಿ ಮಂತ್ರಿತನವನ್ನು ನಂಬಲಿಕ್ಕೆ ಹೋಗ್ತಾ ಇಲ್ಲ. ಸಪೋಸ್ ಈ ಸಂದರ್ಭದಲ್ಲಿ ಜೊಲ್ಲೆಯವರು ಸಹಿತ ಅಂಥ ಒಂದು ಏನಾದರೂ ಅನುಭವ ಆದರೆ ಅವರು ಸಹ ದೂರ ಸರಿಯುವಂಥದ್ದು ಮತ್ತು ಬಹಳ ಜಿಲ್ಲಾ ಮಟ್ಟದಲ್ಲಿ ಅವಿಶ್ವಾಸ ಮೂಡುತ್ತದೆ ಅನ್ನೋಂಥ ವಾತಾವರಣ ಅದ. ಹೀಗಾಗಿ ಜೊಲ್ಲೆಯವ್ರನ್ನ ಗೆಲ್ಲಿಸುವಂಥ ಘನಘೋರವಾದ ಜವಾಬ್ದಾರಿ ಇವತ್ತು ಈ 3 ಜನರಲ್ಲಿ, ಒಂದು ನಮ್ಮ ಬಾಲಚಂದ್ರ ಜಾರಕಿಹೊಳಿ, 2 ನಮ್ಮ ರಮೇಶ್ ಕತ್ತಿ ಅವರಿಗೆ, 3ನೇದು ನಮ್ಮ ಸತೀಶ್ ಜಾರಕಿಹೊಳಿ ಅವರಿಗೆ. ಇವತ್ತು ನಾವು ಏನೇನು ಕಾಮೆಂಟ್ ಮಾಡೋದಿಲ್ಲ ಅಂತಲ್ಲ, ಜೊಲ್ಲೆ ಅವರು BJP ಅವರು ಇವ್ರು ಹೆಂಗೆ ಮಾಡಿದ್ರು ಹಾಗೆ ಕೆಲವೊಂದು ಕಾಮೆಂಟ್ ನಡೀತಾ ಇದ್ದಾವೆ. ಇದೆಲ್ಲ ಇವತ್ತು ಉಳಿದಿಲ್ಲ ಅದು. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಈ ಎಲ್ಲ ಪಕ್ಷಾತೀತವಾಗಿ ಚುನಾವಣೆ ಮಾಡಿದ್ದಾರೆ. ಈಗ ಅದು ಮೇನ್ ಆಗುವುದಿಲ್ಲ. ಬಟ್ ಇವತ್ತು ಜೊಲ್ಲೆಯವ್ರನ್ನ ಗೆಲ್ಲಿಸ್ಬೇಕಾಗ್ಯದ. ಬಟ್ ಉತ್ತಮ್ ಪಾಟೀಲರು ಸಪೋಸ್ ಏನಾದರೂ